ಖಂಡಿಸಿ ಬೈಕ್ ರ್ಯಾಲಿ ಮೂಲಕ ಪ್ರತಿಭಟನೆ ಮಾಡಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಕೆ. ರಾಮದುರ್ಗ ವೃತ್ತಿ ನಿರತ ಛಾಯಾಗ್ರಾಹಕರ ಮೇಲಿನ ಹಲ್ಲೆಯನ್ನು ತೀವ್ರವಾಗಿ ಖಂಡಿಸಿ ರಾಮದುರ್ಗ ತಾಲೂಕಿನ ವೃತ್ತಿ ನಿರತ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ ರಾಮದುರ್ಗ ಸಂಘದ ಪದಾಧಿಕಾರಿಗಳು ಬೈಕ್ ರ್ಯಾಲಿ ಮೂಲಕ ಪ್ರತಿಭಟನೆ ನಡೆಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಬೆಂಗಳೂರಿನ ಶಿವಾಜಿನಗರದ ಶ್ಯಾಮ್ಸ್ ಕಲ್ಯಾಣ ಮಂಟಪದಲ್ಲಿ ವೃತ್ತಿ ನಿರತ ಛಾಯಾಗ್ರಾಹಕನ ಮೇಲೆ ಹಲ್ಲೆ ನಡೆಸಿದ ವ್ಯಕ್ತಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಒತ್ತಾಯಿಸಿದರು. ವೃತ್ತಿ ನಿರತ ಛಾಯಾಗ್ರಾಹಕರ ಕ್ಯಾಮೆರಾ, ಪರಿಕರ ಕಳ್ಳತನ, ಸ್ಟುಡಿಯೋಗಳಲ್ಲಿ ಕಳ್ಳತನ ಮತ್ತು ಛಾಯಾಗ್ರಾಹಕರನ್ನ ರಸ್ತೆಗೆ ಅಡ್ಡಗಟ್ಟಿ ಪರಿಕರಗಳನ್ನು ವಶಪಡಿಸಿಕೊಳ್ಳುವ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗುತ್ತಿವೆ. ಅತಿ ಬೆಲೆ ಬಾಳುವ ವಸ್ತುಗಳನ್ನು ಕಳೆದುಕೊಂಡ ವೃತ್ತಿಪರರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. ಛಾಯಾಚಿತ್ರಗಾರರ ರಕ್ಷಣೆ ಮತ್ತು ಪರಿಕರಗಳ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕೆಂದು ಆಗ್ರಹಿಸಿದರು. ಬೆಂಗಳೂರಿನ ಶಿವಾಜಿನಗರದಲ್ಲಿ ಹಲ್ಲೆಗೊಳಗಾದ ಛಾಯಾಗ್ರಾಹಕನಿಗೆ ನ್ಯಾಯ ಕೊಡಿಸಲು ಪೊಲೀಸರು ಕ್ರಮ ಜರುಗಿಸಬೇಕೆಂದು ಪ್ರತಿಭಟನಾಕಾರರು ಮನವಿ ಮಾಡಿದರು. ಮೇ ತಿಂಗಳು ಬೆಂಗಳೂರಿನ ಶಿವಾಜಿನಗರದ ಶಮ್ಸ್ ಕಲ್ಯಾಣ ಮಂಟಪದಲ್ಲಿ ಒಂದು ಘಟನೆ ನಡೆಯುತ್ತೆ. ಒಂದು ಮದುವೆಯ ಚಿತ್ರೀಕರಣ ಸಂದರ್ಭ ಹಲ್ಲೆಯನ್ನ ಆ ಮದುವೆಗೆ ಸಂಬಂಧಪಟ್ಟ ವ್ಯಕ್ತಿಗಳು ಮಾಡ್ತಾರೆ. ಆ ಹಲ್ಲೆ ಖಂಡನೀಯ. ಇವತ್ತು ನಮ್ಮ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಮತ್ತು ರಾಮದುರ್ಗ ತಾಲೂಕಾ ವೃತ್ತಿ ನಿರತ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ ಎರಡೂ ಸೇರಿ ಇವತ್ತು ಈ ಒಂದು ಘಟನೆಯನ್ನ ಅವಮಾನ, ಈ ಒಂದು ವೃತ್ತಿಯ ಬಾಂಧವರ ಮೇಲೆ ಇವತ್ತು ಹಲ್ಲೆ ಮಾಡಿದ ಖಂಡನೀಯ. ಹೀಗಾಗಿ ಕರ್ನಾಟಕದಾದ್ಯಂತ ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದೇವೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ಈ ರಕ್ಷಣೆಯನ್ನ ಒದಗಿಸುವುದರ ಮೂಲಕ ಈ ಒಂದು ಸಂಘಟನೆ ನಮಗೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ಛಾಯಾಗ್ರಾಹಕರಿಗೆ ಬೇಕಾಗುವಂತ ನಾವು ನಿಮಗೇನು ಯಾವುದರ ಹಿತರಕ್ಷಣೆಗಾಗಿ ಕಾನೂನು ರೂಪಿಸಿ ನಮ್ಮೆಲ್ಲ ವೃತ್ತಿ ಬಾಂಧವರಿಗೆ ರಕ್ಷಣೆ ನೀಡಬೇಕೆಂದು ಈ ಮೂಲಕ ರಾಮದುರ್ಗ ತಾಲೂಕಾ ವೃತ್ತಿ ನಿರತ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ ರಾಮದುರ್ಗ ಹಾಗೂ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಏನು 18ನೇ ತಾರೀಕು ಇದೇ ತಿಂಗಳ 18ನೇ ತಾರೀಕಿನ ಬೆಂಗಳೂರಿನಂತ ಶಿವಾಜಿನಗರದಲ್ಲಿರುವಂತಹ ಶಮ್ಸ್ ಕಲ್ಯಾಣ ಮಂಟಪದಲ್ಲಿ ಇವತ್ತು ಒಬ್ಬ ಛಾಯಾಗ್ರಾಹಕರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಕ್ಷುಲ್ಲಕ ಕಾರಣಕ್ಕೆ ಇವತ್ತು ಆ ಒಂದು ಛಾಯಾಗ್ರಾಹಕರ ಮೇಲೆ ನಮ್ಮ ವಿಡಿಯೋ ಅಥವಾ ಫೋಟೋ ನೀವು ಮಾಡಿಲ್ಲ ಅಂತ ಅನ್ಕೊಂಡು ಇವತ್ತು ಮದ್ಯಪಾನ ಮಾಡಿಕೊಂಡವರು ಒಂದು ಘಟನೆಯನ್ನ ನಡೆಸ್ತಾರೆ. ಇದೊಂದು ಘಟನೆ ತೀರಾ ಖಂಡನೀಯ. ಯಾಕಂತಂದ್ರೆ ಛಾಯಾಗ್ರಾಹಕ ಅನ್ನೋದು ವೃತ್ತಿ ಏನಿದೆ, ಜೀವನದ ಅವಿಸ್ಮರಣೀಯ ಕ್ಷಣಗಳನ್ನ ಏನಿದೆ ಇವತ್ತು ಜನರಿಗೆ ಮರಳಿ ಕೊಡುವುದು ಇವತ್ತು ಈ ವೃತ್ತಿಯ ಮೂಲ ಕೆಲಸವಾಗಿದೆ. ಇಂತಹ ಒಂದು ಗೌರಿನಲ್ಲಿ ಒಂದು ಮದುವೆ ಕಲ್ಯಾಣ ಮಂಟಪ, ಶಮ್ಸ್ ಕಲ್ಯಾಣ ಮಂಟಪದಲ್ಲಿ ಫೋಟೋಗ್ರಾಫರ್ ಮೇಲೆ ಹಲ್ಲೆ ನಡೆದಿದೆ. ಆ ಹಲ್ಲೆಯನ್ನು ಖಂಡಿಸಿ ನಾವು ಇವತ್ತು ಎಲ್ಲ ರಾಮದುರ್ಗ ತಾಲೂಕಿನ ಎಲ್ಲ ಛಾಯಾಗ್ರಾಹಕರು ಸೇರಿ ಇವತ್ತು ಬೈಕ್ ರ್ಯಾಲಿ ಮಾಡ್ಕೊಂಡು ಬಂದು ಇವತ್ತು ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ವಿ. ಹಲ್ಲೆ ಆಗೋಕ್ಕೆ ಕಾರಣ ಅಂದರೆ ಅಷ್ಟೇ, ಅದು ರಾತ್ರಿ 12 ಗಂಟೆ ವೇಳೆ 12 ಅಥವಾ 1 ಗಂಟೆ ವೇಳೆಯಲ್ಲಿ ವಿಡಿಯೋ ಮಾಡ್ತಿರ್ತಾರೆ. ವಿಡಿಯೋ ಮಾಡಬೇಕಾದ್ರೆ ಅವರು ಡ್ರಿಂಕ್ಸ್ ಮಾಡಿ ಬಂದು ನಮ್ದು ವಿಡಿಯೋ ಯಾಕೆ. ಈ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕು ವೃತ್ತಿ ನಿರತ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ ರಾಮದುರ್ಗ ಗೌರವ ಅಧ್ಯಕ್ಷರು ರಮೇಶ್ ರಾಯಬಾಗ್, ವಿಜಯ್ ನಾಯಕ್ ಅಧ್ಯಕ್ಷರು, ಸಿದ್ದು ಮೋಹಿತೆ ಉಪಾಧ್ಯಕ್ಷರು, ಅಕ್ಷಯ್ ಯಾದವಾಡ್ ಕಾರ್ಯದರ್ಶಿಗಳು, ಸೋಮೇಶ್ವರ್ ಕುಂದರ್ಗಿ ಖಜಾಂಚಿ, ಬಸವರಾಜ್ ಬಾರ್ಕಿ ಸಹ ಕಾರ್ಯದರ್ಶಿ ವೀರಣ್ಣ ಕಟ್ಟಿಮನಿ, ಬಾಲಂದೌಡ ಪಾಟೀಲ್, ಮಾಂತೇಶ್ ಗೋಡಿ, ಮರಾತಿ ಪತ್ತಾರ್, ಮೌನೇಶ್ ಪತ್ತಾರ್, ಸಿದ್ದಪ್ಪ ಬೂತಲಿ, ಸುರೇಬಾನ, ಖಾನ್ಪೇಟ, ರಾಮದುರ್ಗ, ಬಟಕುರ್ಕಿ, ಸಾಲಹಳ್ಳಿ, ಕಟಕೋಳ ಗ್ರಾಮದ ಛಾಯಾಗ್ರಾಹಕರು ಸದಸ್ಯರು ಭಾಗಿಯಾಗಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.